ಕೇವಲ 10 ನಿಮಿಷದಲ್ಲಿ ರೆಡಿಯಾಗುವ ಟೇಸ್ಟಿ ಆಮ್ಲ ಉಪ್ಪಿನಕಾಯಿ. ಸರಳ ಸಾಮಗ್ರಿಗಳು, ಆದರೆ ರುಚಿ ಮಾತ್ರ ಸೂಪರ್. ಮೊದಲು ನಲ್ಲಿಕಾಯಿಯನ್ನು 5 ನಿಮಿಷ ಸ್ವಲ್ಪ ಮೃದುವಾಗುವಷ್ಟು ಸ್ಟೀಮ್ ಮಾಡಿಸಿ. ತಣ್ಣಗಾದ ನಂತರ ಬೀಜವನ್ನು ತೆಗೆದು ತುಂಡುಗಳಾಗಿ ಬೇರ್ಪಡಿಸಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಮತ್ತು 1 ಚಮಚ ಮೆಂತ್ಯ, ಸಾಸಿವೆ 1 ಚಮಚ, ಎಲ್ಲೋ ಸಾಸಿವೆ 1 ಚಮಚ, ಸೋಂಪು 1 ಚಮಚ ಮತ್ತು ಜೀರಿಗೆ 1 ಚಮಚ. ಮತ್ತು ಇದನ್ನೆಲ್ಲ ಒಂದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ, ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಅದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ರಫ್ ಆಗಿ ಬೀಟ್ ಮಾಡಿ. ಒಂದು ಬಾಣಲೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಬಿಸಿಯಾಗಿದ್ದ ಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಡ್ರೈ ರೋಸ್ಟ್ ಪುಡಿ ಮಾಡಿರೋದು ಪೌಡರನ್ನು ಹಾಕಿ 1/4 ಚಮಚ ಅರಿಶಿನ ಹುಡಿ, 1 ಚಮಚ ಕೆಂಪು ಮೆಣಸಿನ ಹುಡಿ, ಮತ್ತು ಧನಿಯಾ ಪೌಡರ್ 1 ಚಮಚ, ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇದೆಲ್ಲ ಆದಮೇಲೆ ನಲ್ಲಿಕಾಯಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಲ್ಲಿಕಾಯಿಗೆ ಮಸಾಲೆ ಚೆನ್ನಾಗಿ ಹಚ್ಚುವಂತೆ ಕಲಿಸಿ. ಅದು ತಣ್ಣಗಾದ ಮೇಲೆ ಒಂದು ಗಾಜಿನ ಬಾಟಲಲ್ಲಿ ಅದನ್ನು ಹಾಕಿ ಸ್ಟೋರ್ ಮಾಡಿ. ಟೇಸ್ಟಿ ಇನ್ಸ್ಟೆಂಟ್ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ. ಹುಳಿ ಖಾರ ಊಟಕ್ಕೆ ಪರ್ಫೆಕ್ಟ್. ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಇನ್ಸ್ಟೆಂಟ್ ನಲ್ಲಿಕಾಯಿ ಉಪ್ಪಿನಕಾಯಿ ಅನ್ನ, ಮೊಸರನ್ನ, ಪರೋಟ ಜೊತೆ ಸೂಪರ್ ಕಾಂಬಿನೇಷನ್.